ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆಯ ಪ್ರಮುಖ ಪಂದ್ಯಗಳು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್, ಗುಜರಾತ್ ಟೈಟನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಎರಡು ಪಂದ್ಯಗಳು ಮುಕ್ತಾಯಗೊಂಡ ನಂತರ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ RCB ತಂಡಕ್ಕೆ ದೊಡ್ಡ ಲಾಭ ಆಗಿದೆ. ಈ ಎರಡು ಪಂದ್ಯಗಳನ್ನು ಆಡೋದಕ್ಕಿಂತ ಮುಂಚೆ IPL 2025ನಲ್ಲಿ ಒಂದೇ ಒಂದು ತಂಡವೂ ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರಲಿಲ್ಲ. ಈ ಎರಡು ಪಂದ್ಯಗಳು ಮುಕ್ತಾಯಗೊಂಡ ನಂತರ ಇದೀಗ ಆಟೋಮೆಟಿಕ್ ಆಗಿ 3 ತಂಡಗಳು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ ಅಂತಲೇ ಹೇಳ್ಬೋದು. ಯಾವೆಲ್ಲ ತಂಡಗಳು ಪ್ಲೇ ಆಫ್ಗೆ ತಲುಪಿವೆ, ಯಾವೆಲ್ಲ ತಂಡಗಳು ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಿವೆ, ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಇದೀಗ ನಿನ್ನೆಯ ಪ್ರಮುಖ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಒಂದು ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಸೋಲನ್ನು ಒಪ್ಕೊಂಡ್ರು, ಪಂಜಾಬ್ ಕಿಂಗ್ಸ್ ಅವರು ಜಯವನ್ನು ಸಾಧಿಸಿಕೊಂಡ್ರು. ಎರಡನೆಯ ಮ್ಯಾಚ್ ಗುಜರಾತ್ ಟೈಟನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಒಂದು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಅವರು ಪಂದ್ಯವನ್ನು ಗೆದ್ದುಕೊಂಡ್ರು. ಇದರಿಂದಾಗಿ ಆಟೋಮೆಟಿಕ್ ಆಗಿ 3 ತಂಡಗಳು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ. ಇದೀಗ IPL 2025ನ ಸದ್ಯದ ಒಂದು ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರೋದಾದರೆ, ಕೊನೆಯ ಸ್ಥಾನದಲ್ಲಿ ಇರೋದು ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್. ಅವರು ಆಡಿರುವಂಥ 12 ಮ್ಯಾಚ್ಗಳಲ್ಲಿ 3 ಪಂದ್ಯಗಳನ್ನು ಗೆದ್ದು 9 ಪಂದ್ಯಗಳನ್ನು ಸೋತು ಇಲ್ಲಿ 6 ಪಾಯಿಂಟ್ಸ್ಗಳೊಂದಿಗೆ 10ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 9ನೇ ಸ್ಥಾನದಲ್ಲಿ ಇರೋದು ರಾಜಸ್ಥಾನ್ ರಾಯಲ್ಸ್. ಅವರು ಆಡಿರುವಂಥ 13 ಮ್ಯಾಚ್ಗಳಲ್ಲಿ 3 ಪಂದ್ಯಗಳನ್ನು ಗೆದ್ದು 10 ಪಂದ್ಯಗಳನ್ನು ಸೋತು 6 ಪಾಯಿಂಟ್ಸ್ಗಳೊಂದಿಗೆ 9ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 8ನೇ ಸ್ಥಾನದಲ್ಲಿ ಇರೋದು ಸನ್ರೈಸರ್ಸ್ ಹೈದರಾಬಾದ್. ಆಡಿರುವಂಥ 11 ಮ್ಯಾಚ್ಗಳಲ್ಲಿ 3 ಪಂದ್ಯಗಳನ್ನು ಗೆದ್ದು 7 ಪಂದ್ಯಗಳನ್ನು ಸೋತು ಇಲ್ಲಿ 7 ಪಾಯಿಂಟ್ಸ್ಗಳೊಂದಿಗೆ 8ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಈ 3 ತಂಡಗಳು ಕೂಡ ಪ್ಲೇ ಆಫ್ನಿಂದ ಅಧಿಕೃತವಾಗಿ ಹೊರಗಡೆ ಬಿದ್ದಿವೆ ಅಂತಲೇ ಹೇಳ್ಬೋದು. ಇನ್ನು 7ನೇ ಸ್ಥಾನದಲ್ಲಿ ಇರೋದು ಲಕ್ನೋ ಸೂಪರ್ ಜೈಂಟ್ಸ್. ಅವರು ಆಡಿರುವಂಥ 11 ಮ್ಯಾಚ್ಗಳಲ್ಲಿ 5 ಪಂದ್ಯಗಳನ್ನು ಗೆದ್ದು 6 ಪಂದ್ಯಗಳನ್ನು ಸೋತು ಇಲ್ಲಿ 10 ಪಾಯಿಂಟ್ಸ್ಗಳೊಂದಿಗೆ ಇನ್ನೂ ಕೂಡ ಪ್ಲೇ ಆಫ್ ರೇಸ್ನಲ್ಲಿ ಉಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. 6ನೇ ಸ್ಥಾನದಲ್ಲಿ ಇರೋದು ಕೋಲ್ಕತ್ತಾ ನೈಟ್ ರೈಡರ್ಸ್. ಅವರು ಆಡಿರುವಂಥ 13 ಮ್ಯಾಚ್ಗಳಲ್ಲಿ 5 ಪಂದ್ಯಗಳನ್ನು ಗೆದ್ದು 6 ಪಂದ್ಯಗಳನ್ನು ಸೋತು 12 ಪಾಯಿಂಟ್ಸ್ಗಳೊಂದಿಗೆ ಇವರು ಕೂಡ ಅಧಿಕೃತವಾಗಿ ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್. ಅವರು ಆಡಿರುವಂಥ 12 ಮ್ಯಾಚ್ಗಳಲ್ಲಿ 6 ಪಂದ್ಯಗಳನ್ನು ಗೆದ್ದು 5 ಪಂದ್ಯಗಳನ್ನು ಸೋತು 13 ಪಾಯಿಂಟ್ಸ್ಗಳೊಂದಿಗೆ ಇಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಪ್ಲೇ ಆಫ್ ಇವರ ರೇಸ್ನಲ್ಲಿ ಇವರು ಇದ್ದಾರೆ ಅಂತಾನೆ ಹೇಳ್ಬೋದು. 4ನೇ ಸ್ಥಾನದಲ್ಲಿ ಇರೋದು ಮುಂಬೈ ಇಂಡಿಯನ್ಸ್. ಅವರು ಆಡಿರುವಂಥ 12 ಮ್ಯಾಚ್ಗಳಲ್ಲಿ 7 ಪಂದ್ಯಗಳನ್ನು ಗೆದ್ದು 5 ಪಂದ್ಯಗಳನ್ನು ಸೋತು 14 ಪಾಯಿಂಟ್ಸ್ಗಳೊಂದಿಗೆ ಇಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಇರುವಂಥ ಪಂಜಾಬ್ ಕಿಂಗ್ಸ್ ನಿನ್ನೆ ಪ್ರಮುಖ ಪಂದ್ಯವನ್ನು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದುಕೊಂಡ ನಂತರ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆಡಿರುವಂಥ 12 ಮ್ಯಾಚ್ಗಳಲ್ಲಿ 8 ಪಂದ್ಯಗಳನ್ನು ಗೆದ್ದು 3 ಪಂದ್ಯಗಳನ್ನು ಸೋತು 17 ಪಾಯಿಂಟ್ಸ್ಗಳೊಂದಿಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ. ನಿನ್ನೆ RCB ತಂಡ ಯಾವುದೇ ಪಂದ್ಯವನ್ನು ಆಡಿಲ್ಲ, ಆದರೂ ಕೂಡ ಇಲ್ಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು. RCB ತಂಡ ಆಡಿರುವಂಥ 12 ಮ್ಯಾಚ್ಗಳಲ್ಲಿ 8 ಪಂದ್ಯಗಳನ್ನು ಗೆದ್ದು 3 ಪಂದ್ಯಗಳನ್ನು ಸೋತು 17 ಪಾಯಿಂಟ್ಸ್ಗಳೊಂದಿಗೆ ಇಲ್ಲಿ 2ನೇ ಸ್ಥಾನದಲ್ಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ನಮ್ಮ RCB ತಂಡ. ಇನ್ನು ನಂಬರ್ 1 ಸ್ಥಾನದಲ್ಲಿ ಇರುವಂಥ ಗುಜರಾತ್ ಟೈಟನ್ಸ್ ನಿನ್ನೆಯ ಪ್ರಮುಖ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಭರ್ಜರಿಯಾಗಿ ಗೆದ್ದುಕೊಂಡು ಆಡಿರುವಂಥ 12 ಮ್ಯಾಚ್ಗಳಲ್ಲಿ 9 ಪಂದ್ಯಗಳನ್ನು ಗೆದ್ದು 3 ಪಂದ್ಯಗಳನ್ನು ಸೋತು 18 ಪಾಯಿಂಟ್ಸ್ಗಳೊಂದಿಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ. ಇದು ಸದ್ಯದ ಒಂದು ಅಂಕಪಟ್ಟಿ ಅಂತಲೇ ಹೇಳ್ಬೋದು. ಇನ್ನು 3 ತಂಡಗಳು ಪ್ಲೇ ಆಫ್ಗಾಗಿ ಹೋರಾಟವನ್ನು ನಡೆಸ್ತಾ ಇವೆ. ಮುಂಬೈ ಇಂಡಿಯನ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಈ 3 ತಂಡಗಳಲ್ಲಿ ಯಾವ ತಂಡ ಪ್ಲೇ ಆಫ್ಗೆ ತಲುಪಬಹುದು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.